ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 7. ಶ್ರೀದೇವಿಯ ಪೀಠಗಳು 108. ಅವು ಯಾವುವೆಂದರೆ 1. ವಾರಣಸಿ ವಿಶಾಲಾಕ್ಷಿ, 2. ನೈಮಿಷಾರಣ್ಯ ಲಿಂಗಧಾರಿಣಿ, 3. ಪ್ರಯಾಗ ಲಲಿತೆ, 4. ಗಂಧಮಾದನ ಕಾಮುಕಿ, 5. ದಕ್ಷಿಣ ಮಾನಸ ಕಾಮುದೆ, 6. ಉತ್ತರ ಮಾನಸ ವಿಶ್ವಕಾಮಾದೇವಿ, 7. ಗೋಮಂತ ಪರ್ವತ ಗೋಮತಿ, 8. ಮಂದರ ಪರ್ವತ ಕಾಮಚಾರಿಣಿ, 9. ಚೈತ್ರ ರಥ ಮದೋತ್ಕಟ, 10. ಹಸ್ತಿನಾಪುರ ಜಯಂತಿ, 11. ಕಾನ್ಯಕುಬ್ಜ ಗೌರಿ, 12. ಮಲಯ ಪರ್ವತ ರಂಭ, 13. ಏಕಾಮ್ರಪೀಠ ಕೀರ್ತಿಮತಿ, 14. ವಿಶ್ವೇಶ್ವರಿ, 15. ಪುಷ್ಕರ ಪುರುಹೂತ, 16. ಕೇದಾರ ಸನ್ಮಾರ್ಗದಾಯಿನಿ, 17. ಹಿಮಾಲಯ ಮಂದಾದೇವಿ, 18. ಗೋಕರ್ಣ ಭದ್ರಕರ್ಣಿಕ, 19. ಸ್ಥಾಣೇಶ್ವರ ಭವಾನಿ, 20. ಬಿಲ್ವಪತ್ರಿಕ, 21. ಶ್ರೀಶೈಲ ಮಾಧವಿ, 22. ಭದ್ರೇಶ್ವರಿ ಭದ್ರ, 23. ವರಹ ಪರ್ವತ ಜಯ, 24. ಕಮಲಾಲಯ ಕಮಲ, 25. ರುದ್ರಕೋಟಿ ರುದ್ರಾಣಿ, 26. ಕಾಲಂಜರ ಕಾಲಿಕ, 27. ಶಾಲಗ್ರಾಮ ಮಹಾದೇವಿ, 28. ಶಿವಲಿಂಗ ಜಲಪ್ರಿಯ, 29. ಮಹಾಲಿಂಗ ಕಪಿಲ, 30. ಮಾಕೋಟ ಮುಕುಟೇಶ್ವರಿ, 31. ಮಾಯಾಪುರಿ ಕುಮಾರಿ, 32. ಸಂತಾನ ಲಲಿತಾಂಬ, 33. ಗಯಾ ಮಂಗಳ, 34. ಪುರುಷೋತ್ತಮ ವಿಮಲ, 35. ಸಹಸ್ರಾಕ್ಷ ಉತ್ಪಲಾಕ್ಷಿ, 36. ಹಿರಣ್ಯಾಕ್ಷ ಮಹೋತ್ಪಲ, 37. ವಿಪಾಶ ಅಮೋಘಾಕ್ಷಿ, 38. ಪುಂಡ್ರವರ್ಧನ ಪಾಟಲ, 39. ಸುಪಾರ್ಶ್ವ ನಾರಾಯಣಿ, 40. ತ್ರಿಕೂಟ ರುದ್ರಸುಂದರಿ, 41. ಸಹ್ಯಾದ್ರಿ ಏಕವೀರ, 42. ಹರಿಶ್ಚಂದ್ರ ಚಂದ್ರಿಕಾ, 43. ರಾಮತೀರ್ಥ ರಮಣಾದೇವಿ, 44. ಯಮುನಾ ತೀರ ಮೃಗಾವತಿ, 45. ಕೋಟ ಕೋಟಿಬಿ, 46. ಮಾಧವ ಸುಗಂಧ, 47. ಗೋದಾವರಿ ತೀರ ತ್ರಿಸಂಧ್ಯಾ, 48. ವಿಪುಲ, 49. ಮಲಯ ಕಲ್ಯಾಣಿ, 50. ಗಂಗಾದ್ವಾರ ರತಿಪ್ರಿಯ, 51. ಶಿವಕುಂಡ ಶುಭಾನಂದ, 52. ದೇವಿಕಾತಿ ಸರಯು ನಂದಿನಿ, 53. ದ್ವಾರಾವತಿ ರುಕ್ಮಿಣಿ, 54. ವೃಂದಾವನ ರಾಧಾ, 55. ಮಧುರ ದೇವಕಿ, 56. ಪಾತಾಲ ಪರಮೇಶ್ವರಿ, 57. ಚಿತ್ರಕೂಟ ಸೀತಾ, 58. ವಿಂಧ್ಯವಾಸಿನಿ, 59. ಕೊಲ್ಲಾಪುರ ಮಹಾಲಕ್ಷ್ಮಿ, 60. ವಿನಾಯಕ ರುಮಾದೇವಿ, 61. ವೈದ್ಯನಾಥ ಆರೋಗ್ಯ, 62. ಮಹಾಕಾಲ ಮಹೇಶ್ವರಿ, 63. ಉಷ್ಣತೀರ್ಥ ಅಭಯ, 64. ವಿಂಧ್ಯ ಪರ್ವತ ನಿತಂಬ, 65. ಮಾಂಡವಿ, 66. ಮಹೇಶ್ವರ ಸ್ವಾಹ, 67. ಛಗಲಂಡ ಪ್ರಚಂಡ, 68. ಅಮರಕಂಟಕ ಚಂಡಿಕ, 69. ಸೋಮೇಶ್ವರ ವರಾರೋಹ, 70. ಪ್ರಭಾಸ ಪುಷ್ಕರಾವತಿ, 71. ಸರಸ್ವತಿ ತೀರ ದೇವಮಾತಾ, 72. ಸಮುದ್ರ ತೀರ ಪಾರಾವಾರ, 73. ಮಹಾಲಯ ಮಹಾಭಾಗ, 74. ಪಯೋಷ್ಣಿ ತೀರ ಪಿಂಗಳೇಶ್ವರಿ, 75. ಕೃತಶೌಚ ಸಿಂಹಿಕ, 76. ಕಾರ್ತಿಕ ಅತಿಶಾಂಕರಿ, 77. ಉತ್ಪಲಾವರ್ತ ಲೋಲಾದೇವಿ, 78. ಶೋಣ ಸಂಗಮ ಸುಭದ್ರ, 79. ಸಿದ್ಧವನ ಮಾತಾ, 80. ಭರತಾಶ್ರಮ ಅನಂಗಲಕ್ಷ್ಮಿ, 81. ಜಲಂಧರ ವಿಶ್ವಮುಖಿ, 82. ಕಿಷ್ಕಿಂದ ತಾರ, 83. ದೇವದಾರುವನ ಪುಷ್ಟಿದೇವಿ, 84. ಕಾಶ್ಮೀರ ಮೇಧ, 85. ಹಿಮಾಲಯ ಭೀಮ, 86. ವಿಶ್ವೇಶ್ವರ ತುಷ್ಟಿ, 87. ಕಪಾಲಮೋಚನ ಶುದ್ಧಿ, 88. ಕಾಯಾವರೋಹಣ ಮಾತೃದೇವಿ, 89. ಶಂಖೋದ್ಧಾರ ಧರಾದೇವಿ, 90. ಪಿಂಡಾರಕ ಧೃತಿ, 91. ಚಂದ್ರಭಾಗ ತೀರ ಕಲಾ, 92. ಅಚ್ಚೋದಸರ ಶಿವಧಾರಿಣಿ, 93. ವೇಣಾ ನದಿ ಅಮೃತ, 94. ಬದರೀವನ ಊರ್ವಶಿ, 95. ಉತ್ತರ ಕುರು ಔಷಧಿ, 96. ಕುಶದ್ವೀಪ ಕುಶೋದಕ, 97. ಹೇಮಕೂಟ ಪರ್ವತ ಮನ್ಮಥಾದೇವಿ, 98. ಕುಮುದ ಸತ್ಯವಾದಿನಿ, 99. ಅಶ್ವತ್ಥ ವಂದನೀಯ, 100. ಕುಬೇರಗೃಹ ನಿಧಿ, 101. ವೇದಮುಖ ಗಾಯತ್ರಿ, 102. ಶಿವ ಸಾನ್ನಿಧ್ಯ ಪಾರ್ವತಿ, 103. ದೇವಲೋಕ ಇಂದ್ರಾಣಿ, 104. ಬ್ರಹ್ಮ ಸರಸ್ವತಿ, 105. ಸೂರ್ಯ ಪ್ರಭಾ, 106. ಸಪ್ತಮಾತೃಕೆ ವೈಷ್ಣವಿ, 107. ಪತಿವ್ರತೆಯರು ಅರುಂಧತಿ, 108. ಸುಂದರ ಸ್ತ್ರೀ ತಿಲೋತ್ತಮೆ,
ಜನಮೇಜಯನು ವ್ಯಾಸಮುನಿಯ ಹಿಮಾಲಯದ ಶಿಖರದಲ್ಲಿ ತೇಜಸ್ಸು ಉದ್ಭವಿಸಿದ ವಿಧಾನವನ್ನು ವಿವರಿಸು. ಅಮೃತಪಾನ ಮಾಡಿದರೆ ತೃಪ್ತಿಯಾಗುವುದು. ಅದಕ್ಕಿಂತಲೂ ದೇವಿಯ ಚರಿತ್ರೆಯನ್ನು ಕೇಳುವುದರಿಂದ ತೃಪ್ತಿಯಿಲ್ಲ, ಮರಣವೂ ಇಲ್ಲ ಎನ್ನಲು ವ್ಯಾಸನು, ರಾಜನೇ, ಹಿಂದೆ ಸತಿಯು ಯೋಗಾಗ್ನಿಯಲ್ಲಿ ದೇಹ ಬಿಡಲು ಶಿವನು ಸಮಾಧಿಯಲ್ಲಿ ದೇವಿಧ್ಯಾನದಲ್ಲಿ ತಲ್ಲೀನನಾದನು. ಮಾತೃಶಕ್ತಿಯಾದ ಸತಿಯು ಅದೃಶ್ಯವಾಗಲು ಲೋಕವು ಅನಾಯಕವಾಯಿತು, ಐಶ್ವರ್ಯವು ಅದೃಶ್ಯವಾಯಿತು, ಪ್ರಾಣಿಗಳು ಕಂಗಾಲಾದವು, ಜನರು ದುರ್ಬಲರಾದರು, ದುಃಖವೆಂಬ ಕಡಲಿನಲ್ಲಿ ಮುಳುಗಿದರು, ಸತ್ಯ ಸ್ವರೂಪವು ತಿಳಿಯಲಿಲ್ಲ. ಇದೇ ವೇಳೆಗೆ ತಾರಕನೆಂಬ ರಾಕ್ಷಸನು ಸರ್ವರಿಗೂ ಮಾರಕನಾದನು. ಬ್ರಹ್ಮನಿಂದ ವರ ಪಡೆದು ಬಲಶಾಲಿಯಾಗಿ ಗರ್ವಿಷ್ಠನಾದನು. ತಾರಕನ ಉಪಟಳವನ್ನು ಕಡೆಗಣಿಸಲು ಉಪಾಯವೆಂದರೆ ದೇವಿಯ ಉಪಾಸನೆಯೊಂದೇ ಮಾರ್ಗವೆಂದು ವೈಕುಂಠಪತಿಯು ಹೇಳಲು ದೇವತೆಗಳು ಉದಾರಚರಿತಳಾದ ಜಗದಂಬೆಯನ್ನು ಕುರಿತು ಮಹಾಮಂತ್ರ ಜಪವನ್ನು ಮಾಡಲಾರಂಭಿಸಿದರು. ಕೆಲವರು ಯಜ್ಞ ಮಾಡಿದರು, ಮತ್ತೆ ಕೆಲವರು ಧ್ಯಾನಾಸಕ್ತರಾದರು. ಉಳಿದವರು ಮಾಯಾ ಕುಂಡಲಿನಿ ಕ್ರಿಯಾ, ಮಧುಮತಿ, ಶುದ್ಧಾಚ, ಕಾಳಿ, ಕಲಾ, ಮಾತಂಗಿ, ವಿಜಯ, ಜಯ, ಭಗವತಿ ದೇವಿ, ಶಿವ, ಶಾಂಭವಿ ಎಂದು ಸ್ತುತಿಸಿದರು. ಹೀಗೆ ಕೆಲವು ವರ್ಷಗಳು ಕಳೆಯಲು ಚೈತ್ರ ಶುಕ್ಲ ನವಮಿ ಶುಕ್ರವಾರ ಶ್ರೀ ಶಕ್ತಿದೇವಿಯ ತೇಜಸ್ಸು ಎಲ್ಲರೆದುರಿಗೆ ಆವಿರ್ಭವಿಸಿತು. ಸಾ ತಸ್ಮಿನ್ನೇ ವಾಕಾಶೆ ಸ್ತ್ರೀಯಮಾಜಗಾಮ ಬಹುಶೋಭಾಮಾನ ಮುಮಾಂ ಹೈಮವತೀಂ ಎಂಬಂತೆ ಕೋಟಿ ಸೂರ್ಯ ಪ್ರಕಾಶದಂತೆ ಕಂಗೊಳಿಸಿತು. ಚಂದ್ರ ಮಿಂಚುಗಳನ್ನು ಮೀರಿಸಿತ್ತು. ದೇವತೆಗಳು ಕಣ್ಣು ಬಿಟ್ಟು ನೋಡಲಾರದವರಾದರು. ದೇವಿಯ ಕೃಪೆಯಿಂದ ತೇಜಸ್ಸು ಸುಂದರಾವಯವ ಶೋಭನ ಮಾತೆಯಾಗಿ ವಿರಾಜಿಸಿತು. ಧ್ಯಾನಂ ಅತಿವರ್ಣಿಯಾಂಗೀಂ ಕುಮಾರೀಂ ನವಯೌವನಾಂ ಉದ್ಯತ್ಪೀನ ಕುಚದ್ವಂದ್ವನಿಂದಿತಾಂಬೋಜಕುಟ್ಮಲಾಂ ರಣತ್ಕಿಂಕಿಣಿ ಕಾಜಾಲ ಸಿಂಜನ್ಮಂಜೀರ ಮೇಖಲಾಂ ಕನಕಾಂಗದ ಕೇಯೂರಗ್ರೈವೇಯ ಕವಿಭೂಷಿತಾಂ ಅನರ್ಘ್ಯ ಮಣಿಸಂಭಿನ್ನ ಗಲಬಂಧ ವಿರಾಜಿತಾಂ ತನುಕೇತಕ ಸಂರಾಜನ್ನಿ ಲಭ್ರಮರಕುಂತಲಾಂ ನಿತಂಬಬಿಂಬ ಸುಭಂಗಾಂ ರೋಮರಾಜಿ ವಿರಾಜಿತ ಕರ್ಪೂರ ಶಕನ್ಮಿ ಮಿಶ್ರತಾಂಬೂಲ ಪೂರಿತಾನನಾಂ ಕನತ್ಕನಕ ತಾಟಂಕ ವಿಕಟಂ ಕವದನಾಂಬುಜಾಂ ಅಷ್ಟಮಿ ಚಂದ್ರ ಬಿಂಬ ಭ್ರಲ ಲಾಟ ಮಾಯತ ಭ್ರುವಂ ರಕ್ತಾರವಿಂದನ ಯನಮುನ್ನ ಸಾಮಧುರಾಧರ ಕುಂದಕುಟ್ಮಲದಂತಾಗ್ರಾಂ ಮುಕ್ತಾಹಾರ ವಿರಾಜಿತಾಂ ರತ್ನಸಂಭಿನ್ನಂ ಮಕುಟಾಂ ಚಂದ್ರರೆ ಕಾವತಾಂ ಸೀನೀಂ ಮಲ್ಲಿಕಾಮಾಲಾ ತೀಮಾಲಾ ಕೇಶಪಾಶಿ ವಿರಾಜಿತಾಂ ಕಾಶ್ಮೀರಬಿಂದು ನಿಟಿಲಾಂ ನೇತ್ರತ್ರಯ ವಿಲಾಸಿನೀಂ ಪಾಶಾಂಕುಶವರಾಭೀತಿ ಚತುರ್ಬಾಹುಂ ತ್ರಿಲೋಚನಾಂ ರಕ್ತವಸ್ತ್ರ ಪರಿಧಾನಾಂ ದಾಡಿಮೀಕುಸುಮ ಪ್ರಭಾಂ ಸರ್ವಶೃಂಗಾರ ವೇಷಾಢ್ಯಾಂ ಸರ್ವದೇವನಮಸ್ಕೃತಾಂ ಸರ್ವಶಾಪೂರಕಾಂ ಸರ್ವಮಾತರಂ ಸರ್ವಮೋಹಿನೀಂ ಪ್ರಸಾದ ಸುಮುಖೀಮಂಭಾಂ ಮಂದಸ್ಮಿತಾಂ ಮುಖಾಂಬುಜಾಂ ಅವ್ಯಾಜ ಕರುಣಾಮೂರ್ತಿಯಿಂದ ದೃಶು ಪುರತ ಸುರ. ದೇವಿ ದರ್ಶನ ಪಡೆದ ದೇವತೆಗಳು ದೇವಿಗೆ ಪ್ರಣಾಮ ಮಾಡಿ ಸ್ತುತಿಸಿದರು. ಆರಂಭದಲ್ಲಿ ಕಂಠ ಬಿಗಿದು ಕಣ್ಣುಗಳು ಆನಂದ ಬಾಷ್ಪದಿಂದ ಪೂರ್ಣವಾಗಲು ದೇವಿಯ ಕೃಪೆಯಿಂದ ಶಕ್ತಿವಂತರಾಗಿ ವೇದ ಮಂತ್ರಗಳನ್ನು ಪಠಿಸಿದರು. ನಮೋ ದೇವೈ ಮಹಾದೇವೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತಿ ಭದ್ರಾಯೈ ನಿಯತ ಪ್ರಣತ ಸ್ಮೃತ ತಾಮಗ್ನಿವರ್ಣಂ ತಪಸ್ಸ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟೋಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸ ತರಸೆ ನಮಃ. ದೇವೀಂ ವಾಚಮಜನಯಂತ ದೇವಸ್ತಾಂ ವಿಶ್ವರೂಪ ಪಶವೋ ವದಂತಿ ಸಾನೋ ಮಂದ್ರೇಶಮೂರ್ಜಂ ದುಹಾನೌ ಧೇನುರ್ವಾಗ ಸ್ಮಾನುಪಶುಷ್ಟು ತೈತು. ದೇವತೆಗಳು ಭಕ್ತಿಪರವಶರಾಗಿ ಮಾಡಿದ ಸ್ತೋತ್ರದಿಂದ ಸಂತುಷ್ಟಳಾದ ದೇವಿಯು ಅವರನ್ನು ಕುರಿತು, ನನ್ನ ಶಕ್ತಿ ಸ್ವರೂಪಳಾದ ಗೌರಿ ದೇವಿಯು ಹಿಮವಂತನ ಮಗಳಾಗಿ ಹುಟ್ಟುವಳು. ಆಕೆಯನ್ನು ಶಿವನು ವಿವಾಹವಾದ ಮೇಲೆ ಹುಟ್ಟುವ ಪುತ್ರನು ತಾರಕನನ್ನು ಕೊಂದು ನಿಮಗೆ ಕ್ಷೇಮವನ್ನು ಉಂಟುಮಾಡುವನು. ಹಿಮವಂತನು ಶಿವನು ನನ್ನನ್ನು ಕುರಿತು ಧ್ಯಾನ ಮಾಡುತ್ತಿರುವುದರಿಂದ ಗೌರಿಯು ಅವತರಿಸುವಳು ಎಂದು ಭುವನೇಶ್ವರಿಯು ಹೇಳಿದಳು. ಆಗ ದೇವರಾಜನು ಪರಮಸಂತುಷ್ಟನಾಗಿ ಭುವನೇಶ್ವರಿಯ ಮಹಿಮೆಯನ್ನು ಕೊಂಡಾಡಿ ಶರಣಾಗತನಾಗಿ ತನಗೆ ದೇವಿಯೇ ಜ್ಞಾನೋಪದೇಶ ಮಾಡಬೇಕೆಂದು ಬೇಡಿಕೊಂಡನು. ವೇದಾಂತಸಾರವಾದ ಈ ಉಪದೇಶಾಮೃತವು ದೇವಿಗೀತ ಎಂದು ಪ್ರಸಿದ್ಧವಾಗಿದೆ. ಬಂಧುಗಳೇ, ಶ್ರೀ ದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.